ಅಖಂಡ ವೀರ ಮಂಡಲದ ಪ್ರಚಂಡ ಸೈನ್ಯ ತಾಂಡವ, ಅಖಂಡ ವೀರ ಮಂಡಲದ ಪ್ರಚಂಡ ಸೈನ್ಯ ತಾಂಡವ. ಮಹಾಸಮರ ಕ್ಷೇತ್ರದಲ್ಲಿ ಉಭಯ ಬಲರ ಮಿಲನ, ಮಹಾಸಮರ ಕ್ಷೇತ್ರದಲ್ಲಿ ಉಭಯ ಬಲರ ಮಿಲನ. ನಭವ ಬಗೆದು ಅಖಿಲ ಲೋಕ ಭ್ರಾಂತಿಯ ಆಂದೋಳನ, ನಭವ ಬಗೆದು ಅಖಿಲ ಲೋಕ ಭ್ರಾಂತಿಯ ಆಂದೋಳನ. ಪಾಂಡವ ಕುರು ಸಂಗ್ರಾಮದ ಭೀಕರ ರಣ ದರ್ಶನ, ಪಾಂಡವ ಕುರು ಸಂಗ್ರಾಮದ ಭೀಕರ ರಣ ದರ್ಶನ. ಕಳೆದು 17-18ಕ್ಕೆ ಬರಲು, ದಿನ ಕಳೆದು 17-18ಕ್ಕೆ ಬರಲು ಗುರುರಾಯ ಭ್ರಾಂತನಾಗಿ ಬಳಲಿದ. ಗತಿಯೇನು ಜಯವನದೆಂತು ಕಾಂಬೆನು ಭಾವಿಧಿ. ಕುರುಪಿತ ನೆಡೆಗೆ ಹೊರಟು ಪ್ರಾರ್ಥಿಸಿದ. ಭೀಷ್ಮರ ಕ್ಷಣದಲ್ಲಿ ಕುರುಕುಲೇಶ ಜಯವನಿ ಕಾಣಬೇಕಾದೊಡೆ, ತೀರ್ಥಯಾತ್ರೆಗೆ ಹೋದ ಬಲದೇವ ಬಂದೊಡನೆ ನೀ ಜಯದ ಹಾದಿ ಕಾಣುವೆ ವತ್ಸ. ಆತನಕ ನೀನು ಜಲ ಸಂಬಂಧನವೆಯಿಂದ ವೈಶಂಪಾಯನ ಸರೋವರದಲ್ಲಿ ಇಂದಿನ ಈರುಳು ಅಡಗಿರು. ನಿನ್ನ ವಿಜಯ ಸುಗಮವಾಗುವುದು ವಸ, ನಿನ್ನ ವಿಜಯ ಸುಗಮವಾಗುವುದು ವಸ. ಭೀಷ್ಮರ ಆಣತಿ ಶಿರದಲ್ಲಿ ಧರಿಸಿ ಕಮರಿದ ಭೀಷ್ಮರ ಆಣತಿ ಶಿರದಲ್ಲಿ ಧರಿಸಿ ಕಮರಿದ ಸಾಹಸ ಅರಳಿತು ಬೇಗ. ಕುರುಭೂಮಿಪನು ತೆರಳಿದ ವೈಶಂಪಾಯನ ಸರೋವರದೆಡೆಗೆ. ಮಗನೇ ಕುಮಾರ, ಎಲ್ಲಿರುವೆಯಪ್ಪ? ದುರ್ಯೋಧನ, ಎಂತಹ ಸೋಜಗವಿದು ವಿದುರ. ದುರ್ಯೋಧನನನ್ನು ರಣಕ್ಷೇತ್ರದಲ್ಲೆಲ್ಲ ಅರೆಸಿದಾಯಿತು. ನಾವಿಲ್ಲಿಗೆ ಬಂದದ್ದು ವ್ಯರ್ಥವೆಂದೇ ಕಾಣುತ್ತದೆ. ಅಂತೂ ನನ್ನ ಕುಮಾರ ದುರ್ಯೋಧನನ ಸುಳಿವೇ ಸಿಕ್ಕಲಿಲ್ಲವಲ್ಲ. ಮಹಾರಾಣಿ,
ಕುರುಕ್ಷೇತ್ರದ ಎಲ್ಲಾ ಕಡೆಗಳಲ್ಲಿ ಹುಡುಕಿ ನೋಡಿದರೂ ದುರ್ಯೋಧನನ ಸುಳಿವಿಲ್ಲ. ನಡೆಯಿರಿ ಮಹಾರಾಣಿ, ಅರಮನೆಗೆ ಹೋಗೋಣ. ಏಕೆ ವಿದುರ, ಆಯಾಸವಾಯಿತೆ? ಹಾಗಾದರೆ ನೀನಿಲ್ಲೇ ಇದ್ದು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆ. ನಾನೇ ಹೋಗಿ ಸುತ್ತಮುತ್ತ ಹುಡುಕಿ ನೋಡುತ್ತೇನೆ. ನಾನು ಆಯಾಸಗೊಂಡಿಲ್ಲ ತಾಯಿ. ಇದು ಕುರು ಸಂಗ್ರಾಮದ ಅಂತ್ಯ ದಿನವಾದ್ದರಿಂದ ದುರ್ಯೋಧನನನ್ನು ಕಂಡು ಹಿಡಿಯುವುದು ಅಸಾಧ್ಯವೆಂದೇ ನನ್ನ ಭಾವನೆ. ಇದು ಕುರುಕ್ಷೇತ್ರದ ಅಂತ್ಯ ಮಾತ್ರವಲ್ಲ, ಇಡೀ ಪ್ರಪಂಚದ ಅಂತ್ಯ, ಬ್ರಹ್ಮಾಂಡದ ಮಹಾಪ್ರಳಯ, ಮಹಾಪ್ರಳಯ, ಮಹಾಪ್ರಳಯ. ಹೋಗಲಿ ಬಿಡು. ದುರ್ಯೋಧನ, ಕುಮಾರ, ಕುಮಾರ, ಮಗನೇ, ಎಲ್ಲಿರಬೇಕಂದ? ಈ ರಣಕ್ಷೇತ್ರದಲ್ಲಿ ಏನಾದರೂ ಗಾಯಗೊಂಡು ಬಿದ್ದಿರುವೆಯ ಮಗನೇ? ಅಥವಾ ಮೃತನಾಗಿ ಮಲಗಿರುವೆಯಾ? ಒಂದು ವೇಳೆ ನೀನೇನಾದರೂ ಮೃತನಾಗಿ ಮಲಗಿದ್ದರೆ ಈ ರಣಕ್ಷೇತ್ರದಲ್ಲೆಲ್ಲೋ ಬಿದ್ದಿರಬೇಕು. ಬಾವಿದುರ, ಬೇಗ ಹೋಗಿ ಹುಡುಕಿ ನೋಡೋಣ. ಬಾವಿದುರ, ಇದೆಂತಹ ಭ್ರಾಂತಿ ತಾಯಿ. ಸಹಸ್ರಾರು ಹೆಣಗಳು ರಾಶಿ ರಾಶಿಯಾಗಿ ಬಿದ್ದಿವೆ. ಅಷ್ಟೊಂದು ಸುಲಭವಾಗಿ ಅವನ ಮೃತದೇಹ ಕಂಡು ಹಿಡಿಯಲು ಸಾಧ್ಯವೇ? ನಿಮ್ಮ ಚರಣಗಳನ್ನು ಮುಟ್ಟಿಯಾದರೂ ಬೇಡುವೆನು. ಇದು ಸಲ್ಲದ ಸಮಯವಾದ ಕಾರಣ ಹಿಂದಿರುಗಿ ತಾಯಿ. ಎಂತಹ ಗಂಡು ಕರುಳುವಿದರ ನಿನ್ನದು. ನಿನ್ನ ಹೃದಯದಲ್ಲಿ ಕನಿಕರವೆಂಬ ಪದಕ್ಕೆ ಆಸ್ಪದವೇ ಇಲ್ಲವೇ? ಓಹೋ, ನನಗೀಗ ಅರ್ಥವಾಯಿತು ಬಿಡು, ನನಗೀಗ ಅರ್ಥವಾಯಿತು. ಅಂದು ದುರ್ಯೋಧನನು ಮಾಡಿದ ಅಪಮಾನವನ್ನು ನೀನಿಂದಿನ್ನೂ ಮರೆತಿಲ್ಲವೆಂದು ತೋರುವುದಲ್ಲವೇ? ಸತ್ತವನ ಮೇಲೆ ನಿನಗೆ ಕಪ್ಪ ಈ ಕ್ರೋಧ, ಈ ಕ್ರೋಧ. ನನ್ನದೊಂದೇ ಒಂದು ಆಸೆ, ನನ್ನ ಕುಮಾರ, ನನ್ನ ಮಗ ದುರ್ಯೋಧನನನ್ನು ಒಂದೇ ಒಂದು ಬಾರಿ ಅಪ್ಪಿ ಮುದ್ದಾಡಬೇಕೆಂಬ ಬಯಕೆ ಅತಿಯಾಗುತ್ತಿದೆ. ಒಂದು ವೇಳೆ ಅವನೇನಾದರೂ ಗಾಯಗೊಂಡು ರಣಕ್ಷೇತ್ರದಲ್ಲಿ ಬಿದ್ದಿದ್ದರೆ ಒಣಗಿದ ಗಂಟಲಿಗೆ ಒಂದೇ ಒಂದು ಒಳಲೆ ಗಂಗಾ ಜಲವನ್ನು ಬಿಡುತ್ತೇನೆ. ಒಂದು ವೇಳೆ ಮೃತನಾಗಿದ್ದರೆ ಮುಚ್ಚಿದ ಅವನ ಕಣ್ಣನ್ನು ಮುದ್ದಿಸುತ್ತೇನೆ, ಮುದ್ದಿಸುತ್ತೇನೆ. ಇಷ್ಟೊಂದು ನೋಡಿ ಸಹಿಸಲಾಗದ ನೀನು ಹೆಜ್ಜೆ ಹೆಜ್ಜೆಗೂ ನನ್ನನ್ನು ತಡೆಯುತ್ತಿರುವೆಯಾ? ನೋಡುವಿದುರ, ನಿನಗೆ ನನ್ನ ಜೊತೆಯಲ್ಲಿ ಬರುವುದು ಕಷ್ಟವಾದರೆ ನನ್ನ ಜೊತೆಯಲ್ಲಿ ಬರುವುದು ಬೇಡ. ಹೋಗು, ಹೊರಗೆ ಹೋಗು. ನನ್ನನ್ನು 100 ಜನ ಪುತ್ರರು ಅಗಲಿದಂತೆ ನೀನು ನನ್ನನ್ನು ಅಗಲಿದೆ ಎಂದು ಭಾವಿಸುತ್ತೇನೆ. ಮಹಾರಾಣಿ, ನೀನು ನನ್ನನ್ನು ದೂಷಿಸಿದರೂ ಚಿಂತೆ ಇಲ್ಲ. ಮಕ್ಕಳಿಗಾಗಿ ಹಂಬಲಿಸುವುದೇ ತಾಯಿಯ ಪ್ರಥಮ ಕರ್ತವ್ಯ. ಆ ವೇಷವರದಲ್ಲಿ ನೀನು ನನ್ನನ್ನು ಜರಿಯುತ್ತಿರುವೆ. ಅದರಿಂದ ನಾನು ಮರುಕ ಪಡೆವೆನೇ ಹೊರತು ದ್ವೇಷಕ್ಕೆ ಎಡೆಗೊಡಲಾರೆ ತಾಯಿ. ನಾವೀಗ ಇಲ್ಲಿಂದ ಹೊರಡುವುದು ಉಚಿತವೆಂದು ನನ್ನ ಅಂತರಾತ್ಮ ಹೇಳುತ್ತಿದೆ ಅಷ್ಟೇ. ನನ್ನ ಮಗ ದುರ್ಯೋಧನನ ಧ್ವನಿ ವಿದುರ, ನಿನಗೆ ಕೇಳಿಸಿದೆ? ಹೌದು ತಾಯಿ. ಅಥವಾ ಇದು ಏನಾದರೂ ಆ ಕೃಷ್ಣನ ಮಾಯೆಯೇ ಆಗಿದ್ದರೂ ಆಗಿರಬಹುದಲ್ಲವೇ? ಯಾರ ಮಾಯಾ ತಂತ್ರಗಳಿಗೂ ಈ ಕುರುಕ್ಷೇತ್ರದಲ್ಲಿ ಅವಕಾಶವಿಲ್ಲ ತಾಯಿ. ದಿಟವಾಗಿಯೂ ಅಮ್ಮ, ದಿಟವಾಗಿಯೂ ನಾನು ನಿನ್ನ ಪುತ್ರ ದುರ್ಯೋಧನನೇ. ಏನು? ಇದುವರೆಗೂ ವೈಶಂಪಾಯನ ಸರೋವರದಲ್ಲಿ ಅಡಗಿದ್ದೆ. ನೀನು ದಿಟವಾಗಿಯೂ ನನ್ನ ಮಗನೇ? ನೀನು ನಾ ಹೆತ್ತ ಪುತ್ರನೇ? ಅಲ್ಲ, ಅಲ್ಲ, ಖಂಡಿತ ನೀನು ನನ್ನ ಮಗನಲ್ಲವೇ ಅಲ್ಲ. ನಿಜವಾಗಿಯೂ ನೀನು ನನ್ನ ಮಗನೇ ಆಗಿದ್ದರೆ ಮರಣ ಕಂಜಿ ಹೇಳಿಯಂತೆ ಸರೋವರದಲ್ಲಿ ಏಕೆ ಅಡಿಗೆ ಕುಳಿತುಕೊಳ್ಳುತ್ತಿದೆಯೋ? ಅಯ್ಯೋ ಅಯ್ಯೋ, ಈ ಗಾಂಧಾರಿಗೆ ಎಂತಹ ಅವಹೇಳನವಿದು! ವೀರಮಾತೆಯಾದ ಗಾಂಧಾರಿಗೆ ಎಂತಹ ಅವಹೇಳನವಿದು! ವಿದುರ, ವಿದುರ, ನಾವಿದನ್ನು ನೋಡುವುದಕ್ಕಾಗಿಯೇ ಇಲ್ಲಿಗೆ ಬಂದದ್ದು. ಅಯ್ಯೋ
ಏಯ್ ಹೇಳು ಹೇಳು, ನನ್ನ ಮಗ ನನ್ನ ಕಂದ ದುರ್ಯೋಧನನು ಮರಣ ಹೊಂದಿದನೆಂದು ಹೇಳು. ನನ್ನ ಮಗ ದುರ್ಯೋಧನನು ಗಾಯಗೊಂಡು ಬಿದ್ದಿರುವನೆಂದು ಹೇಳು. ಆ ವೀರ ಕೌರವದಿಂದಲಾದರೂ ಈ ನಿನ್ನ ತಾಯಿ ಗಾಂಧಾರಿ ಉಳಿದ ಕಾಲವನ್ನು ಕಳೆಯುವಳು. ಅಮ್ಮ ಅಮ್ಮ, ಮೊದಲು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಅದು ನ್ಯಾಯವಾಗಿಲ್ಲದಿದ್ದರೆ ನಂತರ ನನ್ನನ್ನು ಜರಿಯುವಿಯಂತೆ. ಹೇಡಿಯಾದ ನಿನ್ನ ಮಾತನ್ನು ನಾನು ಕೇಳಬೇಕೇ? ಇಲ್ಲ ಇಲ್ಲ, ನಿನ್ನ ಮಾತನ್ನು ನಾನು ಖಂಡಿತವಾಗಿಯೂ ಕೇಳುವುದಿಲ್ಲ. ಅಂದು ಕುಲಸತಿಯ ಅಪಮಾನಕ್ಕೆ ಕೈ ಹಾಕಿ ಒಂದು ಸಾರಿಸತ್ತೆ. ಯುದ್ಧ ರಂಗದಲ್ಲಿ 7 ಜನ ಮಹಾರಥಿಕರಿಂದೊಡಗೂಡಿ ವೀರ ಅಭಿಮನ್ಯುವನ್ನು ಕೊಂದಾಗ 2ನೇ ಬಾರಿಸತ್ತೆ. ಈಗ ಮರಣ ಕಂಜಿ ಹೇಡಿಯಂತೆ ಸರೋವರದಲ್ಲಿ ಅಡಗಿ ಕುಳಿತು 3ನೇ ಬಾರಿ ಸಾಯಲಿರುವೆ. ಅಯ್ಯೋ ಅಯ್ಯೋ, ಈ ಅಪಮಾನವನ್ನು ನಾನೆಂದು ಸಹಿಸಲಿ? ಮಕ್ಕಳು ವೀರರಾದರೆ ಸಾಯುವುದು ಒಂದೇ ಸಾರಿ, ಹೇಡಿಗಳಾದರೆ ಸಾಯುವುದು 1000 ಸಾರಿ. ಅಳಬೇಡ ತಾಯಿ, ಅಳಬೇಡ. ಈ ತನಕ ನಡೆದ ಯುದ್ಧದಿಂದ ನನ್ನ ರಣದಾಹವಿನ್ನು ಶಾಂತವಾಗಿರಲಿಲ್ಲ. ನರಕಳೆ ಬರದಿಂದ ದೇವಿಯ ಮೂರ್ತಿಯನ್ನು ರಚಿಸಿ ರಕ್ತದ ಕಾಲುವೆಯಲ್ಲಿ ಸ್ನಾನ ಮಾಡಿ ಅಸ್ಥಿ ಮಾಂಸಗಳ ನೈವೇದ್ಯವನ್ನು ಮುಂದಿಟ್ಟು ಹೃದಯದ ಬಿಸಿ ನೆತ್ತರಿನಿಂದ ರಣಮಾರಿಗೆ ಅಭಿಷೇಕ ಮಾಡಿದೆ. ಇನ್ನುಳಿದಿರುವುದೆಂದರೆ ಆರತಿಯು ಮಾತ್ರ. ಅದು ಆದಷ್ಟು ಬೇಗ ಮುಗಿಯುವುದು. ಆನಂತರ ಈ ದುರ್ಯೋಧನನು ಆ ಪ್ರಶಾಂತ ಮೂರ್ತಿಯ ಉದರದಲ್ಲಿ ಲೀನನಾಗುವನು. ದುರ್ಯೋಧನ ಈ ಜಗತ್ತಿನ ವಿಖ್ಯಾತ ರಾಜವಂಶದಲ್ಲಿ ಜನಿಸಿ ಅಪಾರ ಸಂಪತ್ತಿಗೆ ಅಧಿಕಾರಿಯಾಗಿ ಚಕ್ರವರ್ತಿ ಸಾರ್ವಭೌಮನೆನಿಸಿದೆ. ಅದರಿಂದ ಪ್ರಪಂಚಕ್ಕಾದ ಮಂಗಳವೇನೂ ಇಲ್ಲ. ಪ್ರಾಣವೂ ಹೋಯಿತು, ಮಾನವೂ ಹೋಯಿತು, ಕಡೆಗೆ ಎಲ್ಲ ಸರ್ವನಾಶವಾಯಿತು. ನೋಡು ದುರ್ಯೋಧನ, ವಿಶಾಲ ಕುರುಕ್ಷೇತ್ರದ ರಣಭೂಮಿಯು ಬಂಧು ಬಾಂಧವ ಗುರು ಹಿರಿಯರ ರಕ್ತ ಸ್ನಾನ ಮಾಡಿ ಘೋರ ಸ್ಮಶಾನದಂತೆ ಹಾಹಾಕಾರದಿಂದ ತುಂಬಿದೆ. ವಿಧುರ, ಪ್ರಾಣವು ಪ್ರಕೃತಿಯ ಕ್ರೀಡಾ ವಸ್ತು, ತೃಣಕ್ಕೆ ಸಮಾನವಾದುದು. ಅದು ಹೋದರೇನಾಯಿತು? ಆದರೆ ಮಾನವ ಹೋಯಿತೆಂಬುದು ಸುಳ್ಳು. ಇದು ಜಗತ್ತಿನ ಮಂಗಳ, ಸರ್ವನಾಶವಲ್ಲ. ಕುರುಭೂಮಿಯ ಹಾಹಾಕಾರದಿಂದ ಪುಣ್ಯ ಸಿಂಹಾಸನವೊಂದು ಸ್ಥಾಪಿತವಾಗುವುದು. ಇದರಿಂದ ಅಳಿಸಲಾಗದ ಇತಿಹಾಸವೊಂದು ರಚಿಸಲ್ಪಡುವುದು. ಇದನ್ನು ನೆನೆದು ಮುಂದಿನ ವಿಶಾಲ ಜಗತ್ತಿನ ನಿವಾಸಿಗಳು ಸಹೋದರ ಸಹೋದರಿಯರಂತೆ ಸ್ನೇಹದಿಂದ ವರ್ತಿಸುವರು. ಏನು ಹೇಳಿದೆ ಕುಮಾರ? ಏನು ಹೇಳಿದೆ ಮಗನೇ? ಹೇಳೋ, ಮತ್ತೊಮ್ಮೆ ಹೇಳೋ, ಸಾರಿ ಹೇಳು, ಈ ಸಮಸ್ತ ಜಗತ್ತು ಕೇಳಲಿ. ಹೇಳು ಮಗನೇ, ಹೇಳು ನನ್ನಪ್ಪ, ಮತ್ತೊಮ್ಮೆ ಹೇಳು. ಸ್ವಲ್ಪ ತಡೆ ತಾಯಿ, ಸ್ವಲ್ಪ ತಡೆ. ಹೆಜ್ಜೆಗಳ ಸುದ್ದು ಕೇಳಿ ಬರುತ್ತಿದೆ. ಶತ್ರುಗಳು ನಮ್ಮನ್ನು ಹುಡುಕುತ್ತಾ ಇತ್ತಲೇ ಬರುತ್ತಿರುವರು. ಬರಲಿ. ನೀವು ನೋಡಿ. ವಿಧುರ, ನನ್ನ ಸಹಾಯಕರಿಗೆ ಹೇಳು, ಈ ದುರ್ಯೋಧನನು ಮೃತನಾಗಿಲ್ಲ, ದೇವಿಯ ಆರತಿಯನ್ನು ಸಿದ್ಧಪಡಿಸಲೋಸುಗ ಕ್ಷಣಕಾಲ ವಿಶ್ರಾಂತಿ ಹೊಂದುತ್ತಿರುವನೆಂದು. ದುರ್ಯೋಧನ, ಕುಮಾರ, ಎಲ್ಲಿ ಹೋದೆ ಮಗನೇ? ಅಯ್ಯಯ್ಯೋ, ನಿನ್ನ ವೀರೋತ್ಸಾಹದ ನುಡಿಗಳನ್ನು ಕೇಳಬೇಕೆಂಬ ಬಯಕೆ ಅತಿಯಾಗುತ್ತಿದೆ. ಮತ್ತೊಮ್ಮೆ ಹೇಳೋ, ಈ ನಿನ್ನ ವೀರೋತ್ಸಾಹದ ನುಡಿಗಳನ್ನು ಕೇಳಿ ಆದರೂ ಈ ನಿನ್ನ ತಾಯಿ ಗಾಂಧಾರಿಯ ದುಃಖ ತಪ್ತ ಹೃದಯ ಶಾಂತವಾಗಲಿ ಮಗನೇ, ಶಾಂತವಾಗಲಿ. ಹೇಳೋ.
ಅಯ್ಯಯ್ಯೋ ವಿದುರ, ಅದು ಯಾರೋ ಇತ್ತರೆ ಬರುವಂತಿದೆ. ನಾವಿಲ್ಲಿರುವ ವಿಚಾರವೇನಾದರೂ ನಮ್ಮ ಶತ್ರುಗಳಿಗೆ ತಿಳಿದರೆ ನನ್ನ ಕುಮಾರನ ವಿಶ್ರಾಂತಿಗೆ ಭಂಗ ಬಂದರೂ ಬರಬಹುದು. ಬೇಗ ಹೋಗೋಣ. ನನಗೀಗ ಸಮಾಧಾನವಾಯಿತು, ನನಗೀಗ ಸಂತೋಷವಾಯಿತು. ನನ್ನ ಕುಮಾರ, ನನ್ನ ಮಗ ದುರ್ಯೋಧನ ರಣಹೇಡಿಯಲ್ಲ, ರಣಧೀರ ಕೇಸರಿ ಎಂದು ನನ್ನ ಮನಸ್ಸೀಗ ಬಹಳ ಸಂತೋಷವಾಯಿತು. ಅಂತೂ ಅಂತೂ ಈ ಗಾಂಧಾರಿಯ ಎದೆಯ ಹಾಲು ವಿಫಲವಾಗಲಿಲ್ಲ, ವಿಫಲವಾಗಲಿಲ್ಲ ವಿದುರ, ವಿಫಲವಾಗಲಿಲ್ಲ. ವಿದುರ ನಡೆ, ಇಲ್ಲಿದ್ದರೆ ಅನರ್ಥ ಸಂಭವಿಸುವುದು. ಬೇಗ ಹೋಗೋಣ, ನಡೆ. ಹೌದು ತಾಯಿ, ದುರ್ಯೋಧನನ ನೆಲೆಯನ್ನು ಕಂಡುಹಿಡಿಯಲು ಶತ್ರುಗಳು ಹೊಂಚು ಹಾಕುತ್ತಿರುವರು. ನಡೆಯಿರಿ ನಡೆಯಿರಿ ತಾಯಿ, ಹೋಗೋಣ. ಹೆತ್ತ ಹುಡುಕಿದರು ಆ ದ್ರೋಹಿ ದುರ್ಯೋಧನನ ಸುಳಿವೇ ಇಲ್ಲವಲ್ಲ. ಅವನೇನಾದರೂ ಭೂಗರ್ಭದಲ್ಲಿ ಅಡಗಿದನೆ ಅಥವಾ ರಸಾತಳ ಪಾತಾಳ ಅದೋ ಲೋಕಗಳಲ್ಲಿ ತಲೆಮರೆಸಿಕೊಂಡನೆ, ಇಲ್ಲ ಮರಳಿ ಗಾಂಧಾರಿಯ ಬಸಿರನ್ನೇ ಹೊಕ್ಕನೆ. ಹರಿಸಲು ಅಶಕ್ಯವಾದ ಸಾಹಸವೇ ಸರಿ. ಓ ನನ್ನ ಸರ್ವಶಕ್ತಿಗೆ ಮೂಲ ಹೇತುವಾದ ಶಂಭುವೇ, ಅನ್ನಿ ಭುಜದಂಡ ಗದಾ ದಂಡಗಳಿಗೆ ನಿನ್ನ ಪ್ರಚಂಡ ಶಕ್ತಿಯನ್ನು ತುಂಬು ತಂದೆ. ಅಬೋ ಮಂಡಲ ಭೂಮಂಡಲದಲ್ಲೆಲ್ಲಡಗಿದ್ದರೂ ಸರಿಯೇ, ದಿಕ್ಪತಿಗಳ ಮರೆವಕ್ಕು ಅವಿತರೂ ಸರಿಯೇ, ಸುರ ಯಕ್ಷ ಸಿದ್ಧ ಸಾಧ್ಯರ ಕರಗತವಾಗಿ ಅದೃಶ್ಯನಾದರೂ ಸರಿಯೇ, ಮೃತ್ಯುಂಜಯ ಶಂಭು ನಿನ್ನ ಬಾಣದಾನೆ ಆ ದುರ್ಯೋಧನನ್ನು ಕೊಂದೇ ತೀರುತ್ತೇನೆ. ಇಲ್ಲವೇ ಜ್ವಲಿಸುವ ಪ್ರಳಯಾಗ್ನಿಯಲ್ಲಿ ನನ್ನೀ ದೇಹವನ್ನು ಮುಕ್ತವನ್ನಾಗಿ ಮಾಡಿ ಸಾವನ್ನಪ್ಪುತ್ತೇನೆ. ದ್ವಿತೀಯ ಪಾಂಡವೀಯನಿಗೆ ಶೋಭಿಸುವ ಸಾಹಸ ಇದಲ್ಲ. ಸಾಹನೆ ಮೀರಿ ಸಾವನ್ನಪೇಕ್ಷಿಸುವುದು ಶೂರ ಧರ್ಮವೂ ಅಲ್ಲ. ಉತ್ಪ್ರೇಕ್ಷೆಯ ಮಾತುಗಳಿಂದ ಪ್ರಚೋದಿಸುವ ಏಕೆ ಮುಕುಂದ? ಗುರಿ ಸಾಧಿಸದಿದ್ದವನ ಪಾಲಿಗೆ ಉಳಿಯುವ ಮಾರ್ಗವೆಂದರೆ ಸಾವನ್ನಪ್ಪುವುದೊಂದೇ. ಅಬ್ಬಬ್ಬ, ರುದ್ರಾಂಶ ಸಂಭೂತನಾಗಿ ನೀನು ಇಂತಹ ನಿರ್ಧಾರ ಕೈಗೊಳ್ಳುವುದೆಂದರೆ ಪರಮಾಶ್ಚರ್ಯವಾಗಿರಬಹುದು. ಅಷ್ಟು ಮಾತ್ರವಲ್ಲಯ್ಯ, ಪಾಂಡವ ಬಲವೇಕೆ ಹೀಗೆ ಕುಗ್ಗುತ್ತಿದೆ ಎಂಬ ಭಯ. ಪಾಂಡವ ಅಭಯದಾತನಾಗಿ ಭಯವೆಂಬ ಶಬ್ದ ನಿನಗೆ ಸಲ್ಲದು ಕೃಷ್ಣ. ಸಲ್ಲದ ಮಾತುಗಳನ್ನಾಡಿ ಕರ್ತವ್ಯವನ್ನೇ ಮರೆತರೆ ಪಾಲಾಕ್ಷನಿಗೂ ಕೂಡ ಭಯವೆಂಬ ಭೂತ ಆವರಿಸಲೇಬೇಕು ಭೀಮಸೇನ. ಆದ್ದರಿಂದಲೇ ಆ ದುರ್ಯೋಧನನು ನನ್ನ ದೃಷ್ಟಿಗೆ ಬೀಳದಿದ್ದರೆ ಪಾಲಾಕ್ಷನ ಪಾದದಾಣೆ ಅಗ್ನಿ ಪ್ರವೇಶ ಮಾಡಿ ಸಾವನ್ನಪ್ಪುತ್ತೇನೆಂದು ಘೋರ ಪ್ರತಿಜ್ಞೆ ಮಾಡಿರುವುದು. ಹಾಗಾದರೆ ಇದು ಬಗೆಹರಿಸಲಾಗದ ವಿಚಿತ್ರ ಸಮಸ್ಯೆ. ದುರ್ಯೋಧನನ್ನು ಕುರುಕ್ಷೇತ್ರದಲ್ಲೆಲ್ಲ ಹುಡುಕಿದ್ದಾಯಿತು. ಅವನು ಹಾಗೆ ಪ್ರಾಣ ಭೀತಿಯಿಂದ ತಲೆಮರೆಸಿಕೊಳ್ಳುವ ಹೇಡಿಯೂ ಅಲ್ಲ. ಎದುರಾಳಿಗಳು ಬರುವ ಸಪ್ಪಳವನ್ನು ಕೇಳಿದೊಡನೆ ಕೆರಳಿ ಮುಂಬರುವ ಕಲಿಕೇಸರಿಯವನು. ಒಟ್ಟಿನಲ್ಲಿ ಇದನ್ನೆಲ್ಲ ನೋಡಿದರೆ ಕುಲಕ್ಕೆ ಮೃತ್ಯು ಕೊಡಲಿಯ ಸಾವು ಎಂಬ ಗಾದೆ ಮಾತು ಅನುಭವವೇದ್ಯವಾಗುವುದು. ಧರ್ಮನಂದನ, ಸಹಜವಾದ ಮಾತಿದಾದರೂ ಎದುರಾಳಿಗಳ ಸಪ್ಪಳವನ್ನಾಲಿಸಿ ಮುಂಬರುವ ಸಾಹಸ ಈಗ ದುರ್ಯೋಧನನಲ್ಲಿಲ್ಲ. ಹಾಗಾದರೆ ಅವನಿರುವ ನೆಲೆಯನ್ನು ತೋರ ಕೃಷ್ಣ, ಕ್ಷಣಾರ್ಧದಲ್ಲಿ ಹೊರ ಕೆಳೆಯುತ್ತೇನೆ. ಆ ವಿಚಾರ ನನಗೆ ತಿಳಿದಿದ್ದರೆ ನೀವುಗಳೇಕೆ ಇಷ್ಟು ಶ್ರಮ ವಹಿಸಬೇಕಾಗಿದ್ದು ಭೀಮಸೇನ? ಸರ್ವಾಂತರಿಮಿಯಾದ ನಿನಗೆ ಅಗೋಚರವಾದುದು ಈ ಸೃಷ್ಟಿಯಲ್ಲಿಯೇ ಇಲ್ಲ ಮಾಧವ. ನೀ ಕಣ್ತೆರೆದರೆ ಗೋಚರ, ನೀ ಕಣ್ಮುಚ್ಚಿದರೆ ಅಗೋಚರ. ನೀ ಸ್ತಂಭಿತನಾದರೆ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲ. ಒಂದು ಮಾತಿನಿಂದ ಇಡೀ ಮಾನವ ಕೋಟಿಯೇ ಪದೇ ಪದೇ ನನ್ನನ್ನು ಎಚ್ಚರಿಸುತ್ತಲೇ ಇರುತ್ತದೆ. ಆಗಲಿ, ಭಕ್ತರ ಅಭೀಷ್ಟದಂತೆ ನಡೆಯುವುದೇ ಈ ಕೃಷ್ಣನ ಕರ್ತವ್ಯ. ಆಗಲಿ ಧರ್ಮನಂದನ.
ಭೀಮಸೇನ, ಇದೋ ಇಲ್ಲಿ ನೋಡು ದುರ್ಯೋಧನನ ಹೆಜ್ಜೆಯ ಗುರುತು. ಎಲ್ಲಿ ಎಲ್ಲಿ ದುರ್ಯೋಧನನ ಹೆಜ್ಜೆಯ ಗುರುತು? ಅಲಿಕಲಶ ಮೊದಲಾದ ರೇಖೆಗಳಿವೆ. ಸಾರ್ವಭೌಮ ಪದವಿಗೆ ಯೋಗ್ಯನಾದವನ ಪಾದಗಳಲ್ಲಿ ಮಾತ್ರ ಇಂತಹ ರೇಖೆಗಳಿರಲು ಸಾಧ್ಯ. ಇವು ಖಂಡಿತವಾಗಿಯೂ ದುರ್ಯೋಧನನ ಹೆಜ್ಜೆಯ ಗುರುತೆಂಬುದರಲ್ಲಿ ಸಂದೇಹವೇ ಇಲ್ಲವಯ್ಯ. ಹಾಗಾದರೆ ಆ ಕ್ಷುದ್ರ ಕೀಟವು ಈ ಪ್ರಾಂತ್ಯದಲ್ಲೆಲ್ಲೋ ಹರಗಿರಬೇಕು. ಹುಡುಕಿ ನೋಡುತ್ತೇನೆ. ಅಗತ್ಯವಿಲ್ಲ ಭೀಮಸೇನ, ಅವನು ಇಲ್ಲಿಯೇ ಇರುವನು. ಎಲ್ಲಿ ಎಲ್ಲಿ ಕೃಷ್ಣ, ಎಲ್ಲಿ? ಇದೋ ಈ ವೈಶಂಪಾಯನ ಸರೋವರದಲ್ಲಿ. ಹಾಗಾದರೆ ಈ ಸರೋವರದ ಜಲವನ್ನೆಲ್ಲ ಕಳಕ್ಕೆ ಹೊರಕ್ಕೆಳೆಯಲೇ? ಅಸಂಭವ ಭೀಮಸೇನ. ಜಲಸ್ತಂಭನ ವಿದ್ಯೆಯಿಂದ ನಿಶ್ಚಲನಾಗಿ ಕುಳಿತಿರುವ ದುರ್ಯೋಧನನು ನಿನ್ನ ಆರ್ಭಟಗಳಿಗೆಂದಿಗೂ ಹೆದರಿ ಹೊರಬರತಕ್ಕವನಲ್ಲ. ಮತ್ತವನನ್ನು ಹೊರಕ್ಕೆಳೆಯುವ ಬಗೆ ಹೇಗೆ? ಚುಚ್ಚು ಮಾತುಗಳಿಂದ ರೊಚ್ಚಿಗೆಬ್ಬಿಸಯ್ಯ ಬರುತ್ತಾನೆ. ಇದು ವೀರೋಚಿತ ಧರ್ಮವಲ್ಲ ವಾಸುದೇವ. ಧರ್ಮನಂದನ, ನೀನು ಧರ್ಮಾಧರ್ಮವನ್ನು ಅನುಸರಿಸುತ್ತಾ ಕುಳಿತರೆ ನಿನ್ನ ತಮ್ಮನ ಹೆಣವನ್ನು ನೀನೇ ನಿನ್ನ ಕಣ್ಣಾರೆ ನೋಡಬೇಕಾದೀತು. ಏನಂದೆ ವಾಸುದೇವ? ಅಹುದಯ್ಯ, ಅದು ಪ್ರತ್ಯಕ್ಷವಾಗುವ ಮೊದಲೇ ನಿನ್ನ ಕಾರ್ಯವನ್ನು ನೀನು ಮಾಡಿ ಮುಗಿಸು. ಅಂದರೆ ಈ ಸಂದೇಹಾಸ್ಪದಕ್ಕೆ ಹಿನ್ನೆಲೆ ಏನೋ ಇರಲೇಬೇಕು. ಇರಲೇಬೇಕೆಂಬ ಅರ್ಧೋಕ್ತಿ ಏಕೆ ಧರ್ಮನಂದನ? ಖಂಡಿತವಾಗಿಯೂ ವಿಚಾರ ಇದ್ದೇ ಇದೆ. ಭೂಪ್ರದಕ್ಷಿಣೆಗೆ ಹೋಗಿರುವ ನನ್ನ ಅಣ್ಣ ಬಲದೇವನು ಹಿಂತಿರುಗುವ ಕಡೆಯ ದಿನವಿದೆ. ಆತನೇ ಹಿಂತಿರುಗಿದನೆಂದರೆ ದುರ್ಯೋಧನನು ಪುನಃ ನವಚೈತನ್ಯದಿಂದ ಕಾಳಗದ ಕಣಕ್ಕಿಳಿಯುವನು. ಪ್ರಬಲ ಬಲಾನ್ವಿತನಾದ ಬಲದೇವನೇ ಹಲಾಯುಧವನ್ನು ಧರಿಸಿ ನಿಂತನೆಂದರೆ ಹರಿ ಹರ ಬ್ರಹ್ಮಾದಿಗಳು ಕೂಡ ಆತನನ್ನು ಜಯಿಸುವುದು ಅಸಾಧ್ಯ. ಆದ್ದರಿಂದಲೇ ಆತನು ಬರುವ ಮೊದಲೇ ನಾವೀ ಕಾರ್ಯವನ್ನು ಮಾಡಿ ಮುಗಿಸಬೇಕು. ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಭೀಮಸೇನ, ಸರೋವರದಲ್ಲಡಗಿರುವ ದುರ್ಯೋಧನನನ್ನು ಹೊರಕ್ಕೆ ಕರೆ. ಆಜ್ಞೆ ಮಾಧವ. ದುರ್ಯೋಧನ, ಇನ್ನ 11 ಅಕ್ಷೋಹಿಣಿ ಕುರು ಸೈನ್ಯವನ್ನು ನಾಶ ಮಾಡಿದೆ. ಭೀಷ್ಮ, ದ್ರೋಣ, ಸೈನ್ಯವ, ಶಲ್ಯಾದಿ ಮಹಾರಥಿಕರು ನಿನಗಾಗಿ ಹೋರಾಡಿ ಪ್ರಾಣಗಳನ್ನು ತೆತ್ತರು. ಶಕುನಿಯಂತ ನರಾದವನು ಕೂಡ ರಣರಂಗದಲ್ಲಿ ಹೋರಾಡಿ ಮಡಿದನು. ಇಷ್ಟಾದರೂ ಹೇಡಿಯಾದ ನೀನು ಸೋತ ನಾಯಿಯಂತೆ ಸರೋವರದಲ್ಲಿ ಅಡಗಿ ಕುಳಿತಿರುವೆಯ. ಕ್ಷತ್ರಿಯಾದವ, ಕುಲಾಂಗಾರ, ಭರತ ವಂಶದ ಕಳಂಕ ಸ್ವರೂಪನೇ, ಹಸ್ತಿನಾವತಿಯ ಚಕ್ರೇಶ್ವರನೆಂದು ಬಿರುದಾಂಕಿತನಾದ ನೀನು ಮೀನು, ಮೊಸಳೆ, ಮಂಡೂಕಗಳು ವಾಸ ಮಾಡುವ ವಚ್ಚೆಯಲ್ಲಿ ತಲೆಮರೆಸಿಕೊಂಡು ಕುಳಿತಿರುವೆಯ. ಇನ್ನ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಛಲವಿದ್ದರ ಎದ್ದು ಬಾಳುವವರೆಗೆ. ಪೌರುಷದ ನಾಲಿಗೆಯನ್ನು ಅಲ್ಲಿಗೆ ತಡೆ. ಬಂಡಿ ಗೂಳನ್ನು ತಿನ್ನುತ್ತಿದ್ದ ಭಂಡವಕನನ್ನು ಕೊಂದ ಮಹಾಪ್ರಚಂಡ, ಧೀರ ಕೀಚಕನನ್ನು ಕೊಂದು ಕುತಂತ್ರದಿಂದ ಕೊಂದು ಜಂಬ ಕೊಚ್ಚಿಕೊಂಡ ಷಂಡ, ವಿರಾಟನ ಮನೆಯಲ್ಲಿ, ವಿರಾಟನ ಅಡಿಗೆಯ ಮನೆಯಲ್ಲಿ ಅಕ್ಕಿ ಬೆಂದಿದೆಯೋ ಇಲ್ಲವೋ ಎಂದು ಸೌಟನ್ನು ಹಿಡಿದು ಹೊಟ್ಟೆ ಹೊರೆದುಕೊಳ್ಳುತ್ತಿದ್ದ ನೀನು ಮಹಾವೀರನಂತೆ ಈ ಗದಾದಂಡ ಪ್ರವೀಣನನ್ನು ಚುಚ್ಚು ಮಾತುಗಳಿಂದ ಜರಿಯುವಷ್ಟು ಕಿಚ್ಚುಂಟಾಯಿತೆ ನಿನಗೆ. ಮುಚ್ಚು ಬಾಯಿ. ನನ್ನನ್ನು ಅಡಿಗೆ ಭಟ್ಟನೆಂದು ತುಚ್ಛೀಕರಿಸಿದ ನಿನ್ನ ರೊಚ್ಚಿನ ನಾಲಿಗೆಯನ್ನ ಸೀಳಿ ಬಿಟ್ಟೇನು. ಎಚ್ಚರ ಕೇಳು ಕೌರವಾದಮ, ಅಂದು ಅಣ್ಣನ ಆಜ್ಞೆಗೆ ಕಟ್ಟು ಬಿದ್ದು ವಿರಾಟನ ಮನೆಯಲ್ಲಿ ಅಡಿಗೆ ಮಾಡಿಕೊಂಡಿದ್ದೇನೋ ದಿಟ. ಆದರೆ ಅಲ್ಲು ಕಲಿತ ಅಡಿಗೆ ವಿದ್ಯೆಯಿಂದ ಇಂದು ನಿನ್ನನ್ನು ಕೊಂದು ನಿನ್ನ ಮಾಂಸವನ್ನು ಬೇಯಿಸಿ ನಾಯಿ ನರಿಗಳಿಗೆ ಆಹಾರವಾಗಿ ಹಂಚಿ ಬಿಡುವೆನು. ಅಷ್ಟು ಸುಲಭವಾಗಿ ಈ ವಜ್ರಕಾಯನ ದೇಹವು ನಿನ್ನ ಆಘಾತಕ್ಕೆ ಸಿಕ್ಕಿ ಛಿದ್ರವಾಗಲಾರದೋ ಅಂಡ ಭೀಮ. ಈ ಪುಂಡತನ ಇಂದಿಗೆ ಕೊನೆಯಾಗಲಿ. ಇಂದೊದಗಿದ ಕೆಟ್ಟ ಕಾಲ ಸ್ಮರಿಸಿ ಪ್ರಚೋದನೆಯ ನುಡಿಗಳನ್ನು ನುಡಿಯಬೇಡ. ಇಂದು ನಿನ್ನ ಕೊನೆಗಾಲವೆಂಬುದನ್ನು ಮಾತ್ರ ಮರೆಯಬೇಡ. ಕೊನೆಗಾಲ
ನನಗೆ ಕೊನೆಗಾಲ. ಅಬ್ಬಾ, ಸಕಲ ಮಣಿಮುಕುಟ ವೀರ ಕೋಟಿಗಳನ್ನು ನಿರ್ಲಕ್ಷ್ಯದಿಂದ ಮೆಟ್ಟಿ ಏಕೈಕ ಚಕ್ರವರ್ತಿ ಚಕ್ರವರ್ತಿ ಎಂದು ಇಡೀ ಭರತ ಖಂಡಕ್ಕೆ ಸಾರಿದ ಈ ಛಲದಂಕ ಮಲ್ಲನಿಗೆ ಕೊನೆಗಾಲ. ದುರ್ಯೋಧನ, ಈಗಲೂ ಕಾಲವು ಮೀರಿಲ್ಲ. ರಾತ್ರುಗಳೆಂದು ನಮ್ಮನ್ನು ಭಾವಿಸಿ ಈ ಕ್ರೋಧವನ್ನು ಬಿಡು. ನಿನ್ನ ರಾಜ್ಯಾದಿ ಸಕಲ ಸಂಪತ್ತು ನಿನಗೆ ದೊರೆಯುವುದು. ಯುಧಿಷ್ಠಿರ, ಹಿತರನ್ನು ಅಹಿತರನ್ನು ಕಳೆದುಕೊಂಡು ಭಿಕಾರಿಯಂತಾಗಿರುವ ನನಗೆ ಮತ್ತೆ ಸಿಂಹಾಸನವನ್ನೇರಬೇಕೆಂಬ ಆಸೆಯೋ ಲವಲೇಶವೂ ಇಲ್ಲ. ಆದರೆ ನಾನು ಸಾಯುವ ಮುನ್ನ ನಿಮ್ಮೈವರ ಹೆಣಗಳನ್ನು ನನ್ನ ಈ ಎಡಗಾಲಿನಿಂದ ಬಿಟ್ಟಬೇಕು. ಎಡಗಾಲಿನಿಂದ. ಇದೇ ನನ್ನ ಕ್ಷಾತ್ರ ಧರ್ಮದ ಏಕಮಾತ್ರ ಧ್ಯೇಯ. ಇಂತಹ ಮಹಾಮೇಧಾವಿಯಾದ ನೀನು ಏಕೆ ಸರೋವರದಲ್ಲಿ ಅಡಗಿ ಕುಳಿತಿದ್ದೆ? ಮತ್ತೆ ಮತ್ತೆ ಚುಚ್ಚು ನುಡಿಗಳನ್ನು ಆಡಿದೆ. ಆದರೆ ನಿನ್ನನ್ನು ನಿಂತಲ್ಲಿಯೇ ಸೀಳಿಬಿಟ್ಟು. ನಾನು ಪ್ರಾಣ ಭಯದಿಂದ ಹೆದರಿ ಖಂಡಿತ ಸರೋವರದಲ್ಲಡಗಿರಲಿಲ್ಲ. ಪ್ರಮತ್ತ ವಿಕ್ರಮದಿಂದ ಹೋರಾಡುವ ಮುನ್ನ ಕ್ಷಣಕಾಲ ವಿಶ್ರಾಂತಿ ಬಯಸಿದೆ. ನಿನ್ನ ಅಭಿಪ್ರಾಯ ಅಭಿನಂದನಾರ್ಹವೇ ಸಹೋದರ. ನಿನ್ನೆ ಬಾಂಧವ್ಯದ ಬಯಕೆಗಳು ನನಗೆ ಬೇಕಾಗಿಲ್ಲ. ಇಂದು ನಿಮ್ಮ ನಿಗ್ರಹಕ್ಕೆ ಪಣತೊಟ್ಟಿ ಕಂಕಣ ಕಟ್ಟಿದೆನು. ಅಂದೇ ನಾನು ನಿಮ್ಮ ಪರಮ ಶತ್ರು ಎಂಬುದನ್ನು ಮರೆಯದಿರು. ಭೀಮಸೇನ, ನಿನ್ನನ್ನು ಗದಾ ಯುದ್ಧಕ್ಕೆ ಆಹ್ವಾನಿಸುತ್ತೇನೆ. ನೀನಾದರೂ ಸರಿಯೇ, ಅಥವಾ ಪಾಂಡವ ಬಲ ಸಹಿತವಾದರೂ ಸರಿಯೇ, ಅಥವಾ ಈ ಕಪಟಿ ಕೃಷ್ಣನ್ ನೊಡಗೂಡಿಯಾದರೂ ಸರಿಯೇ. ಎದುರಾಗು, ಎದುರಾಗು. ಈ ದುರ್ಯೋಧನನ ಗದಾ ಯುದ್ಧ ಪ್ರವೀಣತೆಯನ್ನು ನೋಡಿ ವಿಶಿಷ್ಟ ಸೃಷ್ಟಿಯೇ ಆಶ್ಚರ್ಯ ಪಡಲಿ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನವಯ್ಯ. ಕೇಸರಿಯಂತೆ ವಿಜೃಂಭಿಸುತ್ತಿರುವ ದುರ್ಯೋಧನನಿಗೆ ನಿನ್ನ ಉತ್ತರ? ಇದಕ್ಕೆ ಪ್ರತ್ಯುತ್ತರವಾದ ಪ್ರಶ್ನೆಯೇ ಇಲ್ಲ ಮುಕುಂದ. ನಾನು ಈ ಶುಭ ಮುಹೂರ್ತದ ಸಲುವಾಗಿಯೇ ಇಷ್ಟು ದಿನವೂ ಕಾಲ ನಿರೀಕ್ಷಣೆಯಿಂದಿದ್ದದ್ದು. ಕೃಷ್ಣ, ನೀನು ಯಾರ ಪಕ್ಷ ವಹಿಸುವೆಯೋ ಅವರಿಗೆ ಜಯ ಎಂಬುದನ್ನು ನಾನು ಅಂದೇ ನಿರ್ಧರಿಸಿಬಿಟ್ಟೆ. ಆದರೆ ನನ್ನ ಭೀಷ್ಟ ಸಾಧನೆ ಇಷ್ಟೇ. ಛಲವೆಂಬುದರ ಅರ್ಥ ಕ್ಷಾತ್ರತ್ವದ ಪರಮಾರ್ಥ, ಅಭಿಮಾನವೆಂಬುದರ ಸ್ವಾರ್ಥ. ಈ ಮಹೋದ್ದೇಶಗಳನ್ನು ಇಡೀ ಜಗತ್ತಿಗೆ ಸಾರಿ ಹೋಗಬೇಕೆಂಬುದೇ ನನ್ನ ಕೊನೆಯ ಆಕಾಂಕ್ಷೆ. ನಿನ್ನ ಆಸೆ ಆಕಾಂಕ್ಷೆಗಳು ಖಂಡಿತವಾಗಿಯೂ ಅಮರವಾಗುವುದು ವೀರವರ. ನಿನ್ನ ಇಚ್ಛೆಯು ಇಂದಿಗೆ ಸಂಪೂರ್ಣವಾಯಿತಲ್ಲವೇ ಸಹೋದರ? ಅಣ್ಣ ಬಲದೇವರು, ಭೂಪ್ರದಕ್ಷಿಣೆ ಎಲ್ಲವೂ ನಿರ್ವಿಘ್ನವಾಗಿ ನೆರವೇರಿತೆ ಅಣ್ಣ. ಯುಧಿಷ್ಠಿರನ ಅನಂತ ಪ್ರಣಾಮಗಳನ್ನು ಸ್ವೀಕರಿಸು ಗುರುದೇವ. ಗುರುದೇವ, ಇಂದಿಗಾದರೂ ತಮ್ಮ ದರ್ಶನ ಭಾಗ್ಯ ಈ ದುರ್ಯೋಧನನಿಗೆ ದೊರೆಯುತ್ತಲ್ಲ. ಇದೇಕೆ ಪ್ರಿಯ ಶಿಷ್ಯ, ನಿನ್ನ ಕಣ್ಣುಗಳಲ್ಲಿ ಈ ಶೋಕ ಅಷ್ಟು ಧಾರೆ? ಅಂದ ಮೇಲೆ ಇದೆಲ್ಲವೂ ಕೃಷ್ಣ ನಿನ್ನ ಕಪಟತನದಿಂದಾದ ಕೃತ್ಯವೇ ಇರಬೇಕು. ಏಕೆ ಎಲ್ಲರೂ ಸ್ತಂಭಿತರಾದಿರಿ? ನನ್ನ ಪ್ರಿಯ ಶಿಷ್ಯನಿಗೆ ಇಂತಹ ದುರ್ಗತಿಯೇ? ಇನ್ನು ನಾನಿದನ್ನು ಸಹಿಸನು. ಕೋಟಿ ಸಿಡಿದುಗಳ ಆಘಾತವು ನನ್ನ ಹೃದಯಕ್ಕೆ ತಾಕಿದಂತಾಗಿದೆ. ಕೃಷ್ಣ, ಸುದರ್ಶನ ಹಿಡಿದು ನೀನು ಪಾಂಡವರ ಪಕ್ಷ ವಹಿಸಿ ನಿಲ್ಲು. ಹಲಾಯುಧವನ್ನು ಧರಿಸಿ ನಾನು ದುರ್ಯೋಧನನ ಪಾರ್ಶ್ವದಲ್ಲಿ ನಿಲ್ಲುವೆನು. ಅಳಿದು ಹೋಗದಿರುವ ಮಹಾಭಾರತ ಯುದ್ಧವು ನವ ಚೈತನ್ಯದಿಂದ ಮತ್ತೊಂದು ರೂಪ ಧರಿಸುವುದನ್ನು ನೀನೀಗ ಪ್ರತ್ಯಕ್ಷವಾಗಿ ನೋಡುವೆಯಂತೆ. ಸಿದ್ಧನಾಗು. ಅಣ್ಣ, ಇದೇನಿದು? ನಡೆದ ನಿಜ ವೃತ್ತಾಂತವನ್ನು ಅರಿಯದೆ ಯುದ್ಧ ಸನ್ನದ್ಧನಾಗು ಎಂದು ಹೇಳುತ್ತಿರುವೆಯಲ್ಲ ಅಣ್ಣ. ಖಂಡಿತವಾಗಿ ಹೇಳುವುದಾದರೆ ಪಾಪ, ಪಾಂಡವರು ಈ ಯುದ್ಧವನ್ನು ಅಪೇಕ್ಷಿಸಿದವರಲ್ಲ. ಅವರು ಅಪೇಕ್ಷಿಸಿದ್ದು ವಾಸಕ್ಕಾಗಿ ಕೇವಲ 5 ಗ್ರಾಮಗಳನ್ನು ಮಾತ್ರ. ಅದರ ಸಲುವಾಗಿ ನಾನೊಂದು ಪಾಂಡವರ ರಾಯಭಾರಿಯಾಗಿ ಹಸ್ತಿನಾವತಿಗೆ ಹೋಗಿದ್ದೆ. ಆದರೆ ದುರ್ಯೋಧನನು ಸಂಧಿಗೆ ಒಪ್ಪದಿದ್ದರೆ ಹೋಗಲಿ, ರಾಜಧರ್ಮವನ್ನು ಮರೆತು ರಾಯಭಾರಿಯಾಗಿ ಹೋಗಿದ್ದ ನನ್ನನ್ನೇ ಬಂಧಿಸಲತ್ನಿಸಿದ. ಹೋಗಲಿ ಬಿಡು, ಪಾಂಡವರು ಈಗಲೂ ಅವೆಲ್ಲವನ್ನು ಮರೆತು ಕೇವಲ 5 ಗ್ರಾಮಗಳಿಗೆ ಸಂತುಷ್ಟರಾಗುವರು. ನೀನೇ ದುರ್ಯೋಧನನನ್ನು ಸಂಧಿಗೊಪ್ಪಿಸು. ಕುರು ಪಾಂಡವರಲ್ಲಿ ಶಾಂತಿ ಸ್ಥಾಪಿತವಾಗಲಿ, ಅಲ್ಲವೇ? ನಿಜ,
ಇದು ಸೂಕ್ತವಾದ ಸಲಹೆ. ಇದನ್ನು ದುರ್ಯೋಧನನು ಅನುಸರಿಸಿದರೆ ಉಭಯರು ಸ್ನೇಹ ಮಮತೆಗಳಿಂದಿರುವರು. ದುರ್ಯೋಧನ, ಕೃಷ್ಣನ ಅಭಿಪ್ರಾಯವನ್ನು ನೀನು ಸಮ್ಮತಿಸುವೆಯಷ್ಟೇ? ಗುರುದೇವ, ನನ್ನ ಸಮ್ಮತಿಯ ಸಲಹೆಯನ್ನು ಅಂದೇ ರಾಜಸಭೆಯಲ್ಲಿ ಈ ಕೃಷ್ಣನಿಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಟ್ಟಿದ್ದೇನೆ. ಇನ್ನು ಅದರ ಸ್ಮರಣೆ ಈಗ ಬೇಕಿಲ್ಲ. ಶಿಷ್ಯನ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರನ್ನು ನೋಡಿ ನೀನಿಷ್ಟೊಂದು ಕಾತುರನಾದೆಯದು ರಾಜ. ನಾನು ದುಃಖದಿಂದ ನಿರಾಶಿತನಾಗಿ ಅಯ್ಯೋ ಎಂದು ಕಣ್ಣೀರನ್ನು ಸುರಿಸಲಿಲ್ಲ. ನನ್ನ ಅಪೂರ್ವ ಉದ್ಯಮವನ್ನು, ವಿರಾಟ್ ಆಂದೋಲನವನ್ನು ನನ್ನ ಗುರುವಾದ ನಿನಗೆ ತೋರಿಸಲಾರದೆ ಹೋದೆನಲ್ಲ ಎಂದು ಕಣ್ಣೀರಿಟ್ಟಿಯಷ್ಟೇ. ಕೃಷ್ಣ, ಹೋದ್ರ ಈ ಅವಿಧೇಯತೆಯ ವರ್ತನೆ ತಿಳಿಯದೆ ನಾನು ದುಡುಕಿದೆ. ನನ್ನನ್ನು ಕ್ಷಮಿಸು. ನಿನ್ನ ಕರ್ತವ್ಯವನ್ನು ನೀನು ಮಾಡು. ನಾನು ದ್ವಾರಕೆಗೆ ಹೊರಡುವೆನು. ಅಣ್ಣ, ಹೇಗೂ ಬಂದದ್ದಾಯಿತು. ಭೀಮ ದುರ್ಯೋಧನರ ಗದಾ ಯುದ್ಧವನ್ನು ನೋಡಿ ಹೋಗಬಹುದಲ್ಲವೇ? ಆಗಲಿ, ಅಂತಿಮದ ಗದಾ ಯುದ್ಧವನ್ನು ನೋಡಿ ಆದರೂ ಸ್ವಲ್ಪ ಸಮಾಧಾನ ಪಡೆಯಬಹುದು. ಭೀಮಸೇನ, ಈ ದುರ್ಯೋಧನನನ್ನು ವಧಿಸಬಲ್ಲೆಯಾದರೆ ಇಡೀ ಧರಾಮಂಡಲದಲ್ಲಿ ಅಳಿಯದಂತಹ ಅಪಾರ ಕೀರ್ತಿ ನಿನ್ನದಾಗುವುದು. ದುರ್ಯೋಧನ, ಈ ಭೀಮನನ್ನು ಸೋಲಿಸಬಲ್ಲೆಯಾದರೆ ಪ್ರಪಂಚದ ವೀರ ಸಮೂಹದಲ್ಲಿ ಸೋಲಿಲ್ಲದ ಬಾಳ್ವೆ ನಿನ್ನದಾಗುವುದು. ಆ ದ್ರೋಹಿ ನನ್ನ ಅಪಾರ ಭ್ರಾತೃವರ್ಗವನ್ನು ಮಾನುಷ ರೀತಿಯಿಂದ ಹತ್ಯಾಕಾಂಡ ಮಾಡಿದ ನಿನ್ನನ್ನು ಕೊನೆಗಾಣಿಸಿ ಬಿಡುತ್ತೇನೆ. ಅದು ನಿನ್ನ ಇಷ್ಟ ದೈವಕ್ಕೂ ಅಭೇದ್ಯವಾದ ವಿಚಾರವೇ ಸರಿ. ಹೆರದ ಬ್ರಹ್ಮಾಂಡವನ್ನೇ ಬೇಕಾದರೂ ಅಲ್ಲೋಲ ಕಲ್ಲೋಲ ಮಾಡಿ ನಿನ್ನ ಅನುಜರ ರುಂಡಗಳನ್ನು ಚಂಡಾಡುವೆನೆಂದು ಅಂದು ಸಭೆಯಲ್ಲಿ ನಾನು ಆಡಿದ ಪ್ರತಿಜ್ಞಾ ವಿಚಾರ ನಿನ್ನ ಸ್ಮೃತಿಯಿಂದ ದೂರವಾಯಿತೇನೋ? ಆ ಸ್ಮರಣೆಯ ಅಗತ್ಯ ಈಗ ನನಗೆ ಬೇಕಾಗಿಲ್ಲ. ಅಮಾನುಷ ಹತ್ಯಾಕಾಂಡವೆಂದು ಜರಿದ ನಿನ್ನ ರೊಚ್ಚಿನ ನಾಲಿಗೆಗೆ ಕಹಿ ಉಳಿಸಲೆಂದೇ ಎಚ್ಚರಿಸಬೇಕಾಯಿತು ಮೂಢ. ನಿನ್ನ ತಮ್ಮ ದುಶ್ಯಾಸನನ ಒಡಲನ್ನು ಬಗೆದು ಅಲ್ಲವೇ ಧ್ರುಪದ ನಂದಿನಿಯ ಬಿಚ್ಚಿದ ಕೇಶರಾಶಿಗೆ ತೈಲದೋಪಾದಿಯಲ್ಲಿ ಬಿಸಿ ರಕ್ತ ಹಚ್ಚಿ ಅವನ ಕೊಬ್ಬಿದ ಕೊರಳನ್ನು ಹೊರತೆಗೆದು ಪುಷ್ಪಗಳಂತೆ ಮಾಡಿ ಕಟ್ಟಿದ ಮುಡಿಗೆ ಅಲಂಕರಿಸಿ ಮಾಡಿದ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡೆ. ಆದರೂ ಇನ್ನು ನನ್ನ ಪ್ರತಿಜ್ಞೆ ಸಂಪೂರ್ಣವಾಗಿಲ್ಲ. ಅದು ನಿನ್ನ ಮರಣಾನಂತರವೇ ಪೂರ್ತಿಯಾಗುವುದು. ಪುತ್ರ ಮಿತ್ರ ಭ್ರಾತೃ ವಿಯೋಗದಿಂದ ಪ್ರಜ್ವಲಿಸುವ ಸೇಡಿನ ಜ್ವಾಲಾಗ್ನಿಗೆ ಮತ್ತೆ ಆಜ್ಯವನ್ನು ಸುರಿದು ರೊಚ್ಚಿಗೆಬ್ಬಿಸುವೆಯ? ನಿನ್ನ ಕೊಬ್ಬಿದ ದೇಹವನ್ನು ಧರೆಗುರುಳಿಸಿ ಅಳಿದ ರಥಿಕ ಸಮೂಹಕ್ಕೆ ತೃಪ್ತಿಯನ್ನುಂಟು ಮಾಡಿ ನಿನ್ನೊಡಲನ್ನು ಬಗೆದು ಬಿಸಿ ನೆತ್ತರಿನಿಂದ ಭ್ರಾತೃವರ್ಗಕ್ಕೆ ತರ್ಪಣ ಕೊಟ್ಟು ನಿನ್ನ ಭೀಕರ ಮರಣದಿಂದ 18 ದಿನಗಳಿಂದ ನಡೆದು ಬಂದ ಈ ಅಮಾನುಷ ಹತ್ಯಾಕಾಂಡಕ್ಕೆ ಮಂಗಳ ಹಾಡಿ ಕುರುಪರಾಖಿಯನ್ನು ಕೀರ್ತಿಯ ಶಿಖರಕ್ಕೇರಿಸುತ್ತೇನೆ. ನಿನ್ನ ಆಡಂಬರದ ನುಡಿಗಳಲ್ಲಿಯೇ ಅಂತಿಮದ ಆನಂದವನ್ನು ಅನುಭವಿಸಬೇಡವೋ ಮೂಢ. ಅನುಭವ ವೇದ್ಯವಾಗಲೆಂದೇ ಎಚ್ಚರಿಸಬೇಕಾಯಿತು ಶತಮೂಢ. ಎಚ್ಚರ ತಪ್ಪಿ ಕರ್ತವ್ಯ ಮರೆಯುವ ರಣಯೇರಿ ನಾನಲ್ಲ. ಸಲ್ಲದ ಮಾತುಗಳಿಂದೇನು ಫಲ? ಕರಗತವಾಗಲಿ ಈಗದ ದಂಡ. ವೀರವರ ಕಾಳಗ ನೋಡಿ ದಿಗಂತಗಳು ಧೀಂಕಿಡಲಿ, ಪಂಚಭೂತಗಳು ಜಾಂಕರಿಸಲಿ. ದುರ್ಯೋಧನ, ಭೀಮನು ನಿರಸ್ತ್ರನು. ಕ್ಷಣಕಾಲ ವಿಶ್ರಾಂತಿಯನ್ನು ಭೀಮನನ್ನು ರಕ್ಷಿಸು ವಾಸುದೇವ. ನೀನು ಸ್ವಲ್ಪ ಸುಮ್ಮನಿರು ಧರ್ಮನಂದನ.
ವಿಶ್ರಾಂತಿಯ ಅಗತ್ಯ ನನಗಿಲ್ಲವೋ? ಸಿದ್ಧನಾಗು. ಸಿದ್ಧನಾಗೋ. ಬಾಪು ಬಾಪು ದುರ್ಯೋಧನ, ಗದಾಯುದ್ಧ ಪ್ರವೀಣನೆಂಬ ಬಿರುದು ನಿನಗೆ ಸಲ್ಲತಕ್ಕದ್ದೇ ಸರಿ. ಭೀಮಸೇನ, ನಿರಾಶನಾಗಬೇಡಯ್ಯ. ನೋಡು, ದುರ್ಯೋಧನನು ಹೇಗೆ ಎದೆ ಮೆಟ್ಟಿ ಕಾಳಗ ಮಾಡುತ್ತಿರುವನೋ ಹಾಗೆ ನೀನು ತೊಡೆ ತಟ್ಟಿ ಕಾಳಗ ಮಾಡು. ಮರೆತಿದ್ದೆ. ಅಲವೋ ದುರ್ಯೋಧನ, ಇನ್ನು ಭೀಮನ ಆಘಾತ ವ್ಯರ್ಥವಾಗಲಾರದು. ಸಿದ್ಧನಾಗೋ. ಸಿದ್ಧನಾಗೋ. ಭೀಮನು ಯುದ್ಧದ ನೇಮವನ್ನು ಮರೆತನು. ಈಶ್ವರ, ಅತ್ಯಾಚಾರ ಅತ್ಯಾಚಾರ! ದುರ್ಯೋಧನನು ನನ್ನ ಪ್ರಿಯ ಶಿಷ್ಯ ಅಧರ್ಮ ಯುದ್ಧದಲ್ಲಿ ಬಿದ್ದನು. ಜಾಗೃತವಾಗು ನನ್ನ ಹಲಾಯುಧವೇ. ಕೃಷ್ಣ, ನನ್ನ ಸಮ್ಮುಖದಲ್ಲಿಯೇ ಈ ನೀಚ ಭೀಮನನ್ನು ವಧಿಸುತ್ತೇನೆ. ಏಕಿ ವ್ಯರ್ಥ ಕೋಪ? ಅಂದು ತುಂಬಿದ ರಾಜಸಭೆಯಲ್ಲಿ ಈ ದುರ್ಯೋಧನನು ಏಕವಸ್ತ್ರಧಾರಿಣಿಯಾದ ದ್ರೌಪದಿಯನ್ನು ಕರೆತಂದು ಅಪಮಾನಗೊಳಿಸಿ ತೊಡೆತಟ್ಟಿದಾಗ ಆ ತೊಡೆಯನ್ನು ಮುರಿಯುವುದಾಗಿ ಭೀಮನು ಅಂದು ವೀರ ಪ್ರತಿಜ್ಞೆಯನ್ನು ಗೈದಿದ್ದನು. ಅದರಂತೆ ಇಂದು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡಿರುವನು. ಪಾಪದ ಪ್ರಾಯಶ್ಚಿತ್ತವೂ ಆಯಿತು. ಇದಕ್ಕಾಗಿ ನೀನು ಕೋಪಿಸುವುದು ಉಚಿತವಲ್ಲಣ್ಣ. ಅದೇನಾಗಲಿ ಕೃಷ್ಣ, ಈ ಅಧರ್ಮ ಯುದ್ಧವು, ಈ ಅತ್ಯಾಚಾರವು ನಿನ್ನ ಜೀವನದ ಕಳಂಕವಾಗುವುದು. ಈ ಸ್ಥಳದಲ್ಲಿ ಇನ್ನೊಂದು ಕ್ಷಣವೂ ನಿಲ್ಲಲಾರೆ. ದುರ್ಯೋಧನ, ನನ್ನ ಪ್ರಿಯ ಶಿಷ್ಯ, ವೀರ ಸ್ವರ್ಗವನ್ನು ಹೊಂದಿ ಯಶಸ್ವಿಯಾಗು. ಇದೇ ನನ್ನ ಆಶೀರ್ವಾದ, ಇದೇ ನನ್ನ ಆಶೀರ್ವಾದ. ದುರ್ಯೋಧನ, ನಿನ್ನ ಈ ದುರ್ಗತಿಯನ್ನು ನೋಡಿ ನನ್ನ ಹೃದಯವು ಒಡೆಯುವುದು. ಛಲವೆಂಬ ದುಷ್ಟಭೂತಕ್ಕೆ ಆಶ್ರಯ ಕೊಟ್ಟು ಎಂತಹ ದುರ್ಗತಿಯ ಕಾರಣನಾದೆ. ಸಸಾಗರ ಪೃಥ್ವಿಯನ್ನು ಶಾಸನ ಮಾಡಿದೆ. ರಾಜಾದಿರಾಜರಲ್ಲಿ ಅಗ್ರಗಣ್ಯನಾದೆ. ಹಾಗೂ ಈ ಕುರುಭೂಮಿಯು ನಿಂದ ವಿಧವೇ ಆಯಿತು. ಆದರೂ ನನ್ನ ಈ ರಾಜ್ಯವನ್ನೆಲ್ಲ ತೆಗೆದುಕೊಂಡು ನೀನೇ ನೆಮ್ಮದಿಯಿಂದ ರಾಜ್ಯಭಾರ ನಡೆಸು. ಸಹೋದರ, ಈ ಅಪಾರ ಕೀರ್ತಿಯು ಮುಂಬರುವ ಪೀಳಿಗೆಗೆ ನವಚೇತನವಾಗಲಿ. ನಿನ್ನ ಆತ್ಮಕ್ಕೆ ಆ ಜಗದೀಶ್ವರನು ಶಾಂತಿಯನ್ನುಂಟು ಮಾಡಲಿ. ಅಧರ್ಮ ಧರ್ಮಿಗಳಾರು
ಅಧರ್ಮಿಗಳಾರು? ಧರ್ಮ ಸಂಸ್ಥಾಪಕನಂತೆ ಆ ಕೃಷ್ಣ ಧರ್ಮಕ್ಕೆ ಬೆನ್ನು ಕೊಟ್ಟು ನಿಂತಿರುವನಂತೆ ಆ ಬಡಗೋಪಾಲ ಸಂಸ್ಕೃತ ಅನಾಗರಿಕ ಧರ್ಮ ಮಾಡಿಸಿದ ಪಾಂಡವರಿಂದ ಅದಾವ ಧರ್ಮ ಮಾಡಿಸಿದ ಪಿತಾಮಹ ಬೇಡಿ ಕೊಲ್ಲಿಸಿದ ಒಳಸಂಚು ನಡೆಸಿ ಕಡೆಗಾಣಿಸಿದರು. ನಮಗೆಲ್ಲರಿಗೂ ಆಚಾರ್ಯರಾದ ದ್ರೋಣಾಚಾರ್ಯರನ್ನು ನನ್ನ ನೆಚ್ಚಿನ ಕರ್ಣ ನಿನ್ನನ್ನು ಕಂಡಂತೆ ಕಣ್ಣೆದುರಲ್ಲೇ ಕೊಂದರು. ಇಂದು ನನ್ನನ್ನು ಮೋಸದಿಂದ ತೊಡೆ ಹೊಡೆದು ಭೂಮಿಗೆ ಕೆಡವಿದರು. ಇವರೆಲ್ಲರೂ ಧರ್ಮಿಗಳು, ನಾನೊಬ್ಬನು ಮಾತ್ರ ಧರ್ಮಿ. ಇದೆಲ್ಲವೂ ಆ ಕಪಟಿ ಕೃಷ್ಣನ ಕುಹಕ. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕನಂತೆ. ಕೃಷ್ಣ 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 ಕೃಷ್ಣ. ಕರೆದೆಯ ಕೌರವೇಶ್ವರ? ಯಾರೋ ನೀನು? ಇದೀಗ ತಾನೇ ನೀನು ಕರೆದ ಕೃಷ್ಣನಯ್ಯ ನಾನು. ಯಾರೋ ನಿನ್ನನ್ನು ಕರೆದವರು? ಇದೇನಯ್ಯ, ಈಗ ತಾನೇ ಕರೆದೆಯಲ್ಲ ಕೃಷ್ಣ 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 ಎಂದು. ಕರುಣಾಕರ, ಮುಕುಂದ, ತುಡಿಯೊಡೆದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದೇನೆ, ನನ್ನನ್ನು ಕಾಪಾಡು ಎಂದು ನಾನು ಇವನ್ನು ಕರೆದು ಬಿಟ್ಟನಂತೆ. ಇವನು ಬಂದು ಬಿಟ್ಟನಂತೆ. ತೊಲಗಾಚೆ ನಿನ್ನನ್ನು ನೋಡುತ್ತಿದ್ದರೆ ನನ್ನ ಕಣ್ಣುಗಳಲ್ಲಿ ಬೆಂಕಿ ಬಿದ್ದಂತ. ಸಾವುಧಾನ ಚಕ್ರವರ್ತಿ, ಸಾವುಧಾನ. ಚಕ್ರವರ್ತಿ ಎಲ್ಲ ಮೋಸಗಾರ, ನನ್ನನ್ನು ಚಕ್ರವರ್ತಿ ಎಂದು ಹೀಯಾಳಿಸುವೆಯಾ? ನನ್ನ ಚಕ್ರಾಧಿಪತ್ಯವನ್ನೆಲ್ಲ ಹಾಳುಗೆಡವಿದ ಕೇಡಿಗ ನೀನೇ ಅಲ್ಲವೇ? ಅಪ್ಪ, ನಿನ್ನ ಚಕ್ರಾಧಿಪತ್ಯವನ್ನು ಹಾಳುಗೆಡವಿದ ಕೇಡಿಗ ನಾನೇ? ದುರ್ಯೋಧನ, ನೆನಪು ಮಾಡಿಕೊ. ಕೇಡನೆನಿಸಿ ಕೌಂತೆಯರ ಸಿರಿಯನೆಲ್ಲ ಪಡೆದೆ, ಕಪಟದೂತದಲ್ಲಿ ಭವ ಕೇಡನೆನಿಸಿ ಕೌಂತೆಯರ ಸಿರಿಯನೆಲ್ಲ ಪಡೆದೆ, ಕಪಟದೂತರಲ್ಲಿ ನೀ ಸಹೋದರರ ಪತ್ನಿ ಎಂಬುದನ್ನು ಮರೆತು ಅಂದು ತುಂಬಿದ ರಾಜ್ಯಸಭೆಯಲ್ಲಿ ಸತಿ ಶಿರೋಮಣಿ ಪಾಂಚಾಲಿಯ ಕುರು ಸಭೆಯಲಂದು ಮಾನಹರಣ ಮಾಡಲೆತ್ನಿಸಿ ವಿಫಲನಾದೆ ನೀನು. ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಕರುಣೆಯಿಲ್ಲದೆ ನಿರ್ದಯನಾಗಿ ಕಾನನ ವಾಸ ಕಟ್ಟಿದೆ, ಕಾನನ ವಾಸ ಕಟ್ಟಿದೆ ಪಾಂಡವರಿಗೆ ನೀನು. ಪಾಂಡವರಿಗೆ ನೀನು ಅಲ್ಲವೇ? ಪಾಂಡವರು ಇವೆಲ್ಲವನ್ನು ಮರೆತು ಶಾಂತಿ ಭಿಕ್ಷೆಗೆಂದು ನನ್ನನ್ನು ಕಳುಹಿಸಿದರು. ಆದರೆ ನೀನು ಶಾಂತಿ ಭಿಕ್ಷೆಗೆಂದು ಪಾಂಡವ ದೂತನಾಗಿ ಹಸ್ತಿನೆಗೆ ಬಂದೈ.
ಮಾಧವನ ಸಂದೇಶವ ಕಡೆಗಣಿಸಿ ಈ ಮಾಧವನ ಸಂದೇಶವ ಕಡೆಗಣಿಸಿದೆ ನೀನು ಮಾಧವನ ಸಂದೇಶವ ಕಡೆಗಣಿಸಿದೆ ನೀನು ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ನಿನಗಾಗಿ ಎಷ್ಟು ಜನರು ತಮ್ಮ ಪ್ರಾಣಗಳನ್ನು ಧಾರೆ ಎರೆದರು. ಸುಯೋಧನ, ಬಂಧು ಗುರು ಹಿರಿಯರೇ ಬಂಧು ಗುರು ಹಿರಿಯರೇ ಸಮರ ಮಾರಿಗೆ ಔತಣ ಕೊಡಿಸಿ ಶ್ರೇಷ್ಠತೆಯ ಎಂದು ಮೆರೆಸುವೆ ಕೌರವರೇ. ಶ್ರೇಷ್ಠತೆಯ ಅದೆಂದು ಮೆರೆಸುವೆ ಕೌರವರೇ. ಈಗ ಹೇಳು, ನಿನ್ನ ಚಕ್ರಾಧಿಪತ್ಯವನ್ನು ಹಾಳುಗೆಡವಿದ ಕೇಡಿಗ ನಾನೇ? ನಿನ್ನ ಧರ್ಮೋಪದೇಶ ನನ್ನ ಮನಸ್ಸಿಗೆ ಮುಟ್ಟಿತು ಮಾಧವ. ಆದರೆ ದುರ್ಯೋಧನನಂತಹ ಕ್ಷುದ್ರ ಕೀಟದ ವಿನಾಶಕ್ಕಾಗಿ ಇಷ್ಟೊಂದು ಪ್ರಯತ್ನವಿಗೆ? ದುರ್ಯೋಧನ, ನೀನು ಕ್ಷುದ್ರನೇ? ಇಲ್ಲವಯ್ಯ, ಇಲ್ಲ. ಏಕಮಾತ್ರ ಸಂಕಲ್ಪದಿಂದ ಉಜ್ಜೀವಿತನಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ರಣರಂಗದಲ್ಲಿ ಮಡಿಯಲಿಚ್ಛಿಸುತ್ತಿರುವ ವೀರ ಕ್ಷತ್ರಿಯನು ನೀನು. ನಿನ್ನಿಂದಲೇ ನನ್ನ ಅವತಾರದ ಉದ್ದೇಶವು ಸಫಲವಾಯಿತೆಂದರೂ ತಪ್ಪಾಗಲಾರದು. ಅಂದು ನಾನು ಪಾಂಡವರ ರಾಯಭಾರಿಯಾಗಿ ಹಸ್ತಿನಾವತಿಗೆ ಬಂದೆ. ನಿನ್ನನ್ನು ಆಪ್ತ ಮಿತ್ರನೆಂದು ಆಲಂಗಿಸೋಣ ಎಂದುಕೊಂಡೆ. ಆದರೆ ನೀನು ಛಲವೆಂಬ ದುಷ್ಟ ಭೂತಕ್ಕೆ ಆಶ್ರಯ ಕೊಟ್ಟೇ ಅವೆಲ್ಲವನ್ನು ತಿರಸ್ಕರಿಸಿದೆ. ಹೋಗಲಿ ಬಿಡು ಪ್ರಿಯ ಬಂಧು. ಪಾಂಡವರಿಗೆ ನೀನು ಪರಮ ವೈರಿಯಾಗಿರಬಹುದು, ಆದರೆ ನನಗೆ ಮಾತ್ರ ನೀನು ಪರಮ ಮಿತ್ರನು. ಇಂದು ಕೃಷ್ಣನ ಸಾಹಸ ವದನವು ಮೊದಲನೆಯ ಬಾರಿ ಚಿಂತೆಯಿಂದ ಮ್ಲಾನವಾಗಿದೆ. ಧನ್ಯ ಕೌರವೇಶ್ವರ, ನೀನು ಧನ್ಯ. ಇದು ನಿಜವೇ? ನಿಜ, ಇದು ನಿಜವೇ? ಹೌದು. ಇಲ್ಲ, ನಾನಿದನ್ನು ನಂಬುವುದಿಲ್ಲ. ಎಷ್ಟೇ ಆದರೂ ನೀನು ಕಪಟಿ, ಮಾಯಾವಿ, ಧೂರ್ತ ಕೃಷ್ಣ. ಇಲ್ಲ, ನನ್ನ ಮಾತನ್ನು ಸತ್ಯವೆಂದು ನಂಬು. ಭಾರತದ ಚರಿತ್ರಾಕಾಶದಲ್ಲಿ ಭೀಮ, ಅರ್ಜುನ, ಯುಧಿಷ್ಠಿರರು ಸಾಮಾನ್ಯ ಗ್ರಹಗಳಂತೆ ಚಲವಿಚಲಿತರಾಗಿ ಅನಿಶ್ಚಿತ ಕಾಂತಿಯಿಂದ ಬೆಳಗುವರು. ಆದರೆ ನೀನು ಮಾತ್ರ ನವಜನಾಂಗದ ನವ ಹೃದಯದಲ್ಲಿ ಸ್ವಾಭಿಮಾನದ ಚಿರನೂತನವನ್ನು ತಂದಿಟ್ಟು ಧ್ರುವ ನಕ್ಷತ್ರದಂತೆ ಬೆಳಗುವೆ. ಹಾಗಾದರೆ ನನ್ನ ಜನ್ಮ ಸಾರ್ಥಕವಾಯಿತು. ಆದರೆ ಪರಾಜಯವಲ್ಲ ವಿಜಯ, ಪತನವಲ್ಲ ಉತ್ಥಾನ. ದೇವಿಯ ಪೂಜೆ ಸಂಗವಾಯಿತು. ನೀನು ಕ್ಷಣಕಾಲ ನಾನು ನಿದ್ರಿಸುತ್ತೇನೆ. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಸ್ವರ್ಗದ ದೇವತೆಗಳು ನನ್ನನ್ನು ವಿಜಯ ಗೀತೆಯೊಂದಿಗೆ ಎದುರುಗೊಳ್ಳುವರು. ಆಗಲಿ, ನಿನ್ನ ಅಭೀಷ್ಟವು ಖಂಡಿತವಾಗಿಯೂ ಸಫಲವಾಗು.